ನಮಶ್ಚಂಡಿಕಾಯೈ. ಇವತ್ತು ನಾವು ದುರ್ಗಾ ಸಪ್ತಶತಿಯ 12ನೇ ಅಧ್ಯಾಯ ಫಲಸ್ತುತಿ ಅಥವಾ ಫಲಶ್ರುತಿಯನ್ನು ಕೇಳೋಣ. ಇದರಲ್ಲಿ ಮೊದಲಿನ ಅಧ್ಯಾಯಗಳ ಶ್ರವಣ ಹಾಗೆಯೇ ಪಠಣದಿಂದ ಏನೆಲ್ಲ ಪ್ರಯೋಜನಗಳು ಉಪಯೋಗಗಳು ಆಗುತ್ತವೆ ಅನ್ನುವುದನ್ನು ವಿವರಿಸಲಾಗಿದೆ. ಧ್ಯಾನ ಶ್ಲೋಕದೊಂದಿಗೆ ಈ ಅಧ್ಯಾಯವನ್ನು ಪ್ರಾರಂಭಿಸೋಣ. ವಿದ್ಯುದ್ಧಾಮ ಸಮಪ್ರಭಾಂ ಮೃಗಪತಿಸ್ಕಂಧಸ್ಮಿತಾಂ ಭೀಷಣಾಂ ಕನ್ಯಾಭಿಃ ಕರವಾಲಖೇಟವಿಲಸದ್ಧಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರಗದಾಸಿಖೇಟವಿಶಿಖಾಂಶ್ಚಾಪಂ ಗುಣಂ ತರ್ಜನೀಂ ಬಿಭ್ರಾಣಾಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೆ. ದೇವಿಯು ಮುಂದುವರಿಸ್ತಾ ಹೀಗೆ ಹೇಳಿದ್ಲು, ಯಾರು ಈ ಸ್ತೋತ್ರಗಳಿಂದ ಯಾವಾಗಲೂ ಏಕಾಗ್ರಚಿತ್ತನಾಗಿ ನನ್ನನ್ನು ಸ್ತುತಿಸುವನೋ ಅಂಥವನ ಸಕಲ ವಿಪತ್ತುಗಳನ್ನು ನಾನು ಪರಿಹರಿಸುವೆ, ಇದರಲ್ಲಿ ಸಂಶಯ ಇಲ್ಲ. ಯಾರು ಮಧುಕೈಟಭರ ನಾಶವನ್ನು, ಮಹಿಷಾಸುರನ ವಧೆಯನ್ನು ಹಾಗೂ ಶುಂಭ ನಿಶುಂಭರ ವಧೆಯನ್ನು ಹಾಡುವರೋ, ಯಾರು ಅಷ್ಟಮಿ, ಚತುರ್ದಶಿ, ನವಮಿ ದಿನಗಳಲ್ಲಿ ನನ್ನ ಮಹಾತ್ಮ್ಯವನ್ನು ಕೇಳುವರೋ ಅಂಥವರಿಗೆ ಪಾಪ ಸಂಘಟನೆಯಾಗಲಿ, ಪಾಪ ನಿಮಿತ್ತವಾದ ಸಂಕಟಗಳಾಗಲಿ, ದಾರಿದ್ರ್ಯವಾಗಲಿ, ಇಷ್ಟ ಜನರ ವಿಯೋಗವಾಗಲಿ ಉಂಟಾಗುವುದಿಲ್ಲ. ಅಂಥವನಿಗೆ ಶತ್ರುಗಳಿಂದಾಗಲಿ, ಕಳ್ಳರಿಂದಾಗಲಿ, ರಾಜನಿಂದಾಗಲಿ ಶಸ್ತ್ರಗಳು, ಬೆಂಕಿ, ನೀರು, ಪ್ರವಾಹಾದಿಗಳ ಭಯವು ಎಂದಿಗೂ ಸಂಭವಿಸುವುದಿಲ್ಲ. ಆದ್ದರಿಂದ ಈ ನನ್ನ ಮಹಾತ್ಮ್ಯವನ್ನು ಭಕ್ತರು ಭಕ್ತಿಯಿಂದ ಏಕಾಗ್ರ ಚಿತ್ತದಿಂದ ಪಠಿಸಬೇಕು ಹಾಗೂ ಕೇಳಬೇಕು. ಯಾಕೆಂದರೆ ಇದು ಹೆಚ್ಚಿನ ಶುಭಕ್ಕೆ ಕಾರಣವಾಗ್ತದೆ. ನನ್ನ ಮಹಾತ್ಮೆಯು ಮಹಾಮಾರಿಯಿಂದ ಸಂಭವಿಸುವ ಎಲ್ಲ ರೀತಿಯ ಉಪದ್ರವಗಳನ್ನು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕಗಳೆಂಬ 3 ವಿಧವಾದ ಸಂಕಟಗಳನ್ನು, ಉಳಿದ ಎಲ್ಲ ವಿಪತ್ತುಗಳನ್ನು ಶಮನಗೊಳಿಸುತ್ತದೆ. ಈ ನನ್ನ ಮಹಾತ್ಮೆಯು ಪ್ರತಿದಿನವೂ ಯಾವ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಪಠಿಸಲ್ಪಡುವುದೋ ಅಲ್ಲಿ ನನ್ನ ಸಾನ್ನಿಧ್ಯ ಸದಾ ಇರುತ್ತದೆ. ಬಲಿ, ಹೋಮ, ಪೂಜೆ, ಮಹೋತ್ಸವಗಳಲ್ಲಿ ನನ್ನ ಈ ಚರಿತ್ರೆಯ ಪಠಣ ಮಾಡಬೇಕು ಹಾಗೂ ಎಲ್ಲರಿಗೂ ಶ್ರವಣ ಮಾಡಿಸಬೇಕು. ಹಾಗೆ ಮಾಡಿದ ಪೂಜಾದಿಗಳನ್ನು ತಿಳಿದೋ ಅಥವಾ ತಿಳಿಯದೆಯೋ, ಅಂದರೆ ಜ್ಞಾನದಿಂದಾಗಲಿ ಅಥವಾ ಅಜ್ಞಾನದಿಂದಾಗಲಿ ಅನುಷ್ಠಾನ ಮಾಡಿದ್ದರೂ ನಾನು ಪ್ರೀತಿಯಿಂದ ಸ್ವೀಕರಿಸುವೆ ಮತ್ತು ಅಗ್ನಿಯಲ್ಲಿ ಸಮರ್ಪಿಸಿದ ಹೋಮವನ್ನು ಅಂಗೀಕರಿಸುವೆ. ಶರದೃತುವಿನಲ್ಲಿ ಪ್ರತಿ ವರ್ಷವೂ ನನಗೆ ಸಲ್ಲಿಸುವ ಮಹಾಪೂಜೆಯ ವೇಳೆಗೆ ಭಕ್ತಿವಂತನಾಗಿ ಈ ಮಹಾತ್ಮೆಯನ್ನು ಯಾರಾದರೂ ಕೇಳಿದರೆ ಆ ಮನುಷ್ಯ ನನ್ನ ಅನುಗ್ರಹದಿಂದ ಎಲ್ಲ ಸಂಕಟಗಳಿಂದಲೂ ನಿರ್ಮುಕ್ತನಾಗಿ ಧನ, ಧಾನ್ಯ, ಪುತ್ರರಿಂದ ಕೂಡಿದವನಾಗಿ ಬಾಳುತ್ತಾನೆ. ಈ ನನ್ನ ಮಹಾತ್ಮೆಯನ್ನು ಹಾಗೂ ಅವತಾರಗಳನ್ನು, ಯುದ್ಧದಲ್ಲಿ ಪ್ರದರ್ಶಿಸಿದಂತಹ ಪರಾಕ್ರಮಗಳನ್ನು ಕೇಳಿದವನಾದರೆ ಮಾನವನು ಭಯವಿಲ್ಲದವನಾಗ್ತಾನೆ, ಶತ್ರುನಾಶವಾಗಿ ಮಂಗಳವನ್ನು ಹೊಂದುತ್ತಾನೆ. ಈ ಮಹಾತ್ಮೆಯ ಶ್ರವಣ ಮಾಡಿದ ಮನುಷ್ಯರ ವಂಶಿಕರೆಲ್ಲರೂ ಆನಂದದಿಂದ ಆನಂದಪೂರಿತರಾಗ್ತಾರೆ. ಎಲ್ಲ ಶಾಂತಿ ಕರ್ಮಗಳಲ್ಲಿ ಕೆಟ್ಟ ಕನಸುಗಳು ಕಾಣಿಸಿಕೊಂಡಾಗ, ಕಠಿಣವಾದ ಗ್ರಹ ಗತಿಯ ಪೀಡೆ ಉಂಟಾದಾಗ ಈ ಮಹಾತ್ಮ್ಯವನ್ನು ಕೇಳಬೇಕು. ಇದರಿಂದ ಎಲ್ಲ ವಿಘ್ನಗಳು, ಭಯಂಕರ ಪೀಡೆಗಳು ಕೂಡ ಶಾಂತವಾಗ್ತವೆ. ಮನುಷ್ಯರು ಕಂಡಂತಹ ದುಸ್ವಪ್ನಗಳು ಕೂಡ ಒಳ್ಳೆಯ ಕನಸಿನ ಫಲವನ್ನು ನೀಡ್ತವೆ. ನನ್ನ ಮಹಾತ್ಮ್ಯದ ಸ್ಮರಣ ಶ್ರವಣಾದಿಗಳು ಬಾಲಗ್ರಹ ಪೀಡೆಗೆ ಒಳಗಾದ ಮಕ್ಕಳಿಗೆ ಶಾಂತಿಕರವಾಗಿದೆ. ಸಂಘ ಸಂಸ್ಥೆಗಳಲ್ಲಿ ಉಂಟಾದ ಒಡಕಿನ ಪರಿಹಾರಕ್ಕೆ ಇದು ಕೂಡ ಪರಿಹಾರವಾಗಿದ್ದು ಸ್ನೇಹವನ್ನು ಬೆಳೆಸುತ್ತದೆ ಮತ್ತು ಎಲ್ಲ ರೀತಿಯ ದುಷ್ಟರ ಮತ್ತು ದುಷ್ಟ ಕೂಟಗಳ ಬಲವನ್ನು ಮುರಿದು ಹೆಚ್ಚಿನ ಬಲವನ್ನು ಕೊಡ್ತದೆ
ಹಾಗೂ ರಾಕ್ಷಸ, ಭೂತ, ಪಿಶಾಚಿಗಳ ಬಾಧೆಯನ್ನು ಪಠಣ ಮಾತ್ರದಿಂದಲೇ ಪರಿಹರಿಸುತ್ತದೆ. ಈ ನನ್ನ ಮಹಾತ್ಮ್ಯವೆಲ್ಲವೂ ಕೂಡ ನನ್ನ ಸಾನ್ನಿಧ್ಯವನ್ನು ಉಂಟು ಮಾಡುವವು ಆಗಿರ್ತದೆ. ಪಶುಬಲಿ ನೀಡುವುದು, ಹೂವು, ಅರ್ಘ್ಯ, ಧೂಪ, ಗಂಧ, ದೀಪಾದಿಗಳಿಂದ ಪೂಜೆ, ಬ್ರಾಹ್ಮಣ ಭೋಜನ ಮಾಡಿಸುವುದು, ಹೋಮ ಮಾಡುವುದು, ನಾನಾ ವಿಧದ ನೈವೇದ್ಯದ ಅರ್ಪಣೆ, ಇನ್ನೂ ಅನೇಕ ರೀತಿಯ ಸಾಮಗ್ರಿಗಳಿಂದ ಹಗಲಿರುಳು ಉಪಚಾರ ಮಾಡುತ್ತಾ 1 ವರ್ಷದಷ್ಟು ಕಾಲ ನನ್ನ ಆರಾಧನೆ ಮುಂತಾದ ವಿವಿಧ ರೀತಿಯ ಅನುಷ್ಠಾನಗಳಿಂದ ನನಗೆ ಯಾವ ತೃಪ್ತಿ ಉಂಟಾಗುವುದೋ ಅಂತಹ ತೃಪ್ತಿ ಕೇವಲ ಈ ನನ್ನ ಮಹಾತ್ಮೆಯನ್ನು ಒಂದೇ ಬಾರಿ ಪಠಣ ಅಥವಾ ಕೇಳುವುದರಿಂದ ಉಂಟಾಗ್ತದೆ. ಈ ಚರಿತ್ರೆ ಕೇಳಲ್ಪಟ್ಟಿದ್ದೇ ಆದಲ್ಲಿ ಪಾಪಗಳನ್ನು ನಾಶಗೊಳಿಸಿ ಆರೋಗ್ಯವನ್ನು ನೀಡುತ್ತದೆ. ನನ್ನ ಅವತಾರಗಳ ಕೀರ್ತನೆಯು ಭೂತಗಳ ಬಾಧೆಯಿಂದ ಕಾಪಾಡುತ್ತದೆ. ಯುದ್ಧದ ಸಮಯದಲ್ಲಿ ಇದನ್ನು ಶ್ರವಣ ಮಾಡಿದರೆ ಮಾನವರಿಗೆ ಶತ್ರು ಭಯ ಉಂಟಾಗುವುದಿಲ್ಲ. ದೇವತೆಗಳಾದ ನೀವು, ಬ್ರಹ್ಮರ್ಷಿಗಳು, ಬ್ರಹ್ಮನೇ ಮುಂತಾದವರಿಂದ ಮಾಡಲ್ಪಟ್ಟಂತಹ ಸ್ತೋತ್ರಗಳು, ಅವುಗಳನ್ನು ಪಠಿಸುವವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತವೆ. ಕಾಡಿನಲ್ಲಿ ಕಾಳ್ಗಿಚ್ಚಿನಿಂದ ಸುತ್ತುವರಿಯಲ್ಪಟ್ಟಂತಹ ಸಂದರ್ಭದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಕಳ್ಳರಿಂದ ಹಿಡಿಯಲ್ಪಟ್ಟಾಗ, ಶತ್ರುಗಳ ಕೈಗೆ ಸಿಕ್ಕಿ ಹಾಕಿಕೊಂಡಾಗ, ಹುಲಿ ಸಿಂಹಗಳು ಓಡಿಸಿಕೊಂಡು ಬಂದಾಗ, ಕಾಡಾನೆಗಳಿಂದ ಅರಣ್ಯದಲ್ಲಿ ವಿಪತ್ತಿಗೆ ಒಳಗಾದಾಗ, ಕುಪಿತ ರಾಜನಿಂದ ಮರಣದಂಡನೆಗೆ ಗುರಿಯಾದಾಗ, ಜೈಲಿನಲ್ಲಿ ಇಡಲ್ಪಟ್ಟಾಗ, ಮಹಾಸಮುದ್ರದಲ್ಲಿ ಹಡಗಿನಲ್ಲಿ ಇದ್ದಾಗ ಅಥವಾ ತೆಪ್ಪದಲ್ಲಿ ಇದ್ದಾಗ, ಸುಂಟರ ಗಾಳಿಯಿಂದ ತಿರುಗಿಸಲ್ಪಟ್ಟಂತಹ ಹಡಗಿನಲ್ಲಿದ್ದಾಗ, ವಿಪತ್ತಿಗೆ ತುತ್ತಾದಾಗ, ಭಯಂಕರವಾದ ಯುದ್ಧದಲ್ಲಿ ಆಯುಧಗಳು ಮೇಲೆ ಬೀಳುತ್ತಿರುವಂತಹ ಸಮಯದಲ್ಲಿ ಆಗಲಿ, ಕ್ರೂರವಾದ ಎಲ್ಲ ಬಾಧೆಗಳಲ್ಲಿಯೂ ಸಂಕಟ ಪಡುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ನನ್ನ ಚರಿತ್ರೆಯನ್ನು ನೆನೆಸಿಕೊಳ್ಳುವ ಮನುಷ್ಯನು ಆಯಾ ಸಂಕಟದಿಂದ ಪಾರಾಗ್ತಾನೆ. ನನ್ನ ಪ್ರಭಾವದಿಂದ ಸಿಂಹಾದಿ ಮೃಗಗಳು, ಕಳ್ಳರು, ಶತ್ರುಗಳು ದೂರದಿಂದಲೇ ಓಡಿ ಹೋಗಿ ಬಿಡ್ತಾರೆ. ಯಾರು ನನ್ನ ಚರಿತ್ರೆಯನ್ನು ನೆನೆಯುವರೋ ಅಂಥವರಿಗೆ ಈ ಫಲ ಉಂಟಾಗ್ತದೆ. ಋಷಿ ಹೀಗೆ ಹೇಳ್ತಾನೆ: ಹೆಚ್ಚಿನ ಪರಾಕ್ರಮ ಸಂಪನ್ನೆಯಾದ ಪೂಜ್ಯಳಾದ ಚಂಡಿಕೆ ಹೀಗೆಂದು ಹೇಳಿ ದೇವತೆಗಳೆಲ್ಲ ನೋಡ್ತಾ ಇರುವಂತೆಯೇ ಅಲ್ಲಿಂದ ಅಂತರ್ಧಾನಳಾಗ್ತಾಳೆ. ಆ ದೇವತೆಗಳು ಈಗ ಯಾವ ಅಡ್ಡಿಯೂ ಇಲ್ಲದೆ ಹಿಂದಿನಂತೆಯೇ ತಮ್ಮ ಅಧಿಕಾರವನ್ನು ನಿರ್ವಹಿಸುತ್ತಾ ಶತ್ರುಗಳು ಇಲ್ಲದವರಾಗಿ ಎಲ್ಲರೂ ತಮ್ಮ ತಮ್ಮ ಯಜ್ಞ ಭಾಗಗಳನ್ನು ಸ್ವೀಕರಿಸ್ತಾ ಇದ್ದರು. ರಾಕ್ಷಸರು ನಿಶುಂಭ ಹತನಾದ ನಂತರದಲ್ಲಿ ಉಳಿದವರು ಎಲ್ಲರೂ ಪಾತಾಳ ಲೋಕಕ್ಕೆ ಹೊರಟು ಹೋದರು. ಎಲೈ ರಾಜನೇ, ಹೀಗೆ ಪೂಜ್ಯಳಾದ ಆ ದೇವಿ ನಿತ್ಯಳಾಗಿದ್ದರೂ ಮತ್ತೆ ಮತ್ತೆ ಅವತರಿಸಿ ಜಗತ್ತನ್ನು ಕಾಪಾಡುವಳು. ಆಕೆಯಿಂದಲೇ ಈ ಜಗತ್ತೆಲ್ಲ ಮೋಹಗೊಳಿಸಲ್ಪಟ್ಟದ್ದು. ಅವಳೇ ಈ ವಿಶ್ವವನ್ನು ಪ್ರಸವಿಸಿರುತ್ತಾಳೆ. ಆಕೆಯನ್ನು ಬೇಡಿಕೊಂಡಾಗ ಆಕೆ ತತ್ವಜ್ಞಾನವನ್ನು, ಸಂತುಷ್ಟಳಾದಾಗ ಸಮೃದ್ಧಿಯನ್ನು ನೀಡ್ತಾಳೆ. ಎಲೈ ರಾಜನೇ, ಆಕೆಯಿಂದಲೇ ಸಕಲ ಬ್ರಹ್ಮಾಂಡವು ವ್ಯಾಪ್ತವಾಗಿದೆ. ಮಹಾಕಾಲ ಎನಿಸಿರುವ ಪರಮೇಶ್ವರನ ಶಕ್ತಿ ರೂಪಳಾದ ಆ ಮಹಾಕಾಳಿಯು ಮಹಾಮಾರಿ ಎನಿಸಿರ್ತಾಳೆ. ಆಕೆಯೇ ಪ್ರಳಯದ ಸಂದರ್ಭದಲ್ಲಿ ಮಹಾಮಾರಿಯಾಗಿ ಜಗತ್ತನ್ನು ಸಂಹರಿಸ್ತಾಳೆ. ಸೃಷ್ಟಿಕಾಲಕ್ಕೆ ಪ್ರಕೃತಿ ಆಗ್ತಾಳೆ. ಸ್ಥಿತಿ ಕಾಲಕ್ಕೆ ಆಕೆ ಪ್ರಾಣಿಗಳನ್ನು ಕಾಪಾಡ್ತಾ ಇರ್ತಾಳೆ. ಮನುಷ್ಯರ ಅಭ್ಯುದಯ ಕಾಲದಲ್ಲಿ, ಸ್ಥಿತಿ ಕಾಲದಲ್ಲಿ ಆಕೆ ವೃದ್ಧಿ ಉಂಟು ಮಾಡುವ ಗೃಹಲಕ್ಷ್ಮಿಯಾಗಿರ್ತಾಳೆ. ಆಕೆಯೇ ಅಭಾವ ಕಾಲದಲ್ಲಿ ಅಲಕ್ಷ್ಮಿಯಾಗಿ ವಿನಾಶಕ್ಕೆ ಕಾರಣಳಾಗ್ತಾಳೆ. ಆದರೆ ಸ್ತೋತ್ರ ಮಾಡಿ ಪುಷ್ಪ, ಧೂಪ, ಗಂಧಾದಿಗಳಿಂದ ಪೂಜಿಸಿದ್ದೇ ಆದರೆ ಐಶ್ವರ್ಯವನ್ನು, ಮಕ್ಕಳನ್ನು, ಧರ್ಮ ಬುದ್ಧಿಯನ್ನು, ಸದ್ಗತಿಯನ್ನು ನೀಡಿ ಕಾಪಾಡ್ತಾಳೆ ಅಂತ ಋಷಿ ಹೇಳ್ತಾರೆ. ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ ಫಲಸ್ತುತಿ ಅಥವಾ ಫಲಶ್ರುತಿ ಎಂಬ
12ನೇ ಅಧ್ಯಾಯ ಮುಗೀತದೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.